ಸಿದ್ದರಾಮಯ್ಯ ಸುಗುಟೂರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಕುರ್ಚಿ ಉಳಿಯಲ್ಲ. ಸಿದ್ದರಾಮೇಶ್ವರ ಜಾತ್ರೆಗೆ ಬಂದರೆ ಕುರ್ಚಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗುವುದಿಲ್ಲ. ಶಿಡ್ಲಘಟ್ಟ ತಾಲೂಕಿನ ಸುಗುಟೂರು ಗ್ರಾಮದ ಹಾಲು ಮತಸ್ಥರ ನಂಬಿಕೆ ಇದು. ಸುಗುಟೂರಿಗೆ ಬಂದು ಹೋದಾಗ CM ಅವರು ಅಂದರೆ ಸಿದ್ದರಾಮಯ್ಯನವರು CM ಆಗಿದ್ರು ಅಂತೇಳಿ ಸುಗುಟೂರು ಗ್ರಾಮದಲ್ಲಿ CM ಸಿದ್ದರಾಮಯ್ಯ ಆಗಮನಕ್ಕಾಗಿ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಾರಣ ಈಗ ಕುರ್ಚಿ ಉಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಂಗಾಗಿ ಈ ಭಾಗಕ್ಕೆ ಬಂದು ಆ ಸ್ಥಳಕ್ಕೆ ಬಂದು ಹೋದರೆ ಕುರ್ಚಿ ಗಟ್ಟಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಸಿದ್ದರಾಮೇಶ್ವರ ಜಾತ್ರೆಗೆ ಸಿದ್ದರಾಮಯ್ಯ ಆಗಮಿಸುವಂತಹ ನಿರೀಕ್ಷೆಯಲ್ಲಿ ಆ ಗ್ರಾಮಸ್ಥರಿದ್ದಾರೆ. ಈಗ ಸಿದ್ದರಾಮೇಶ್ವರ ಜಾತ್ರೆಗೆ ಬಂದು ಹೋದಾದ ಬಳಿಕ ಸಿದ್ದರಾಮಯ್ಯನವರು CM ಆಗಿದ್ರು ಅನ್ನೋದು. DK ಬ್ರದರ್ಸ್ ಈಗ ಡೆಲ್ಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿಗೆ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಆಗ್ತಾ ಇದೆ. ಹಂಗಾಗಿ ಬಂದು ಹೋದರೆ ಏನು ಸಮಸ್ಯೆ ಆಗಲ್ಲ ಅನ್ನೋ ರೀತಿಯಲ್ಲಿ ಈಗಿರುವಂಥದ್ದು ಸಿದ್ದರಾಮಯ್ಯ ಹೋಗಿ ಬರ್ತಾರಾ ಅನ್ನುವಂಥ ಪ್ರಶ್ನೆ. ಈಗ DK ಬ್ರದರ್ಸ್ ಈಗ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಬಟ್ ಇವರು ಈ ಭಾಗಕ್ಕೆ ಅಂದರೆ ಸುಗುಟೂರಿಗೆ ಬಂದು ಹೋದರೆ ಕುರ್ಚಿ ಸೇಫಾ ಅನ್ನುವಂಥ ಪ್ರಶ್ನೆ. ಈಗ ಸಿದ್ದರಾಮಯ್ಯ ಸಾಹೇಬರು ಸಹ ಬಹಳ ಹಿಂದಿನ ದಿನಗಳಲ್ಲಿ ಇಲ್ಲಿ ಬಂದು ಹೋದ್ಮೇಲೆ ಅವರಿಗೆ ಒಂದು ಉಜ್ವಲವಾದಂಥ ಭವಿಷ್ಯ, ರಾಜ್ಯದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸೋಕ್ಕೆ ಒಂದು ಅವಕಾಶ ಆಯಿತು ಅಂತಲೂ ಸಹ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಒಂದು ಒಳ್ಳೆಯದಾಗಿದೆ ಅಂತಲೂ ಸಹ ಹೇಳ್ತಾರೆ ಜನ ಇಲ್ಲಿ. ಹಾಗಾಗಿ ಮತ್ತೆ ಅವರು ನಾಳೆ ನಮ್ಮ ಊರಿಗೆ ಬರ್ತಾ ಇರೋಂಥದ್ದು ಒಂದು ನಮಗೆಲ್ರಿಗೂ ಸಹ ಒಂದು ಒಳ್ಳೆಯ ಬೆಳವಣಿಗೆ. ಜೊತೆಗೆ ಮತ್ತು ಅವರಿಗೆ ಹೆಚ್ಚಿನ ಆರೋಗ್ಯ, ಹೆಚ್ಚು ಶಕ್ತಿ ಕೊಡೋಂಥದ್ದಾಗಲಿ ಭಗವಂತ. ನಮಗೂ ಸಹ ಕಾಂಗ್ರೆಸ್ನ ಎಲ್ಲ ಮುಖಂಡಗಳಿಗೂ ಸಹ ಅವ್ರನ್ನ ಬರಮಾಡ್ಕೊಳ್ಳೋಂಥದ್ದು ಜಾತ್ರೆ ಯಶಸ್ವಿಯಾಗಲಿ. ಮತ್ತು ಗ್ರಾಮದ ಈ ಜಾತ್ರಾ ಹೆಸರಿನಲ್ಲಿ ಗ್ರಾಮವೂ ಸಹ ಏನು CM ಗ್ರ್ಯಾಂಟ್ಸಿಂದ ಸಾಕಷ್ಟು ಶುದ್ಧ ಆಗ್ತಾ ಇರೋಂಥದ್ದು ಮತ್ತು ಅಭಿವೃದ್ಧಿ ಆಗ್ತಾ ಇರೋಂಥದ್ದು, ಸ್ವಚ್ಛ ಆಗ್ತಾ ಇರೋಂಥದ್ದು, ಈ ರೂಪದಲ್ಲಾದರೂ ಸಹ ಒಂದು ಗ್ರಾಮಕ್ಕೆ ಕಳೆ ಬಂದು ಮೆರುಗು ತಂದಿರೋಂಥದ್ದು ಸಹ ಈ ಒಂದು ಜಾತ್ರೆದ ವಿಶಿಷ್ಟತೆ ಆಗಿದೆ. ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಈ ಒಂದು ಸಮುದಾಯದ ಪರವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಸುಗುಟೂರು ಗ್ರಾಮಕ್ಕೆ ನಾಡಿನ ಅತ್ಯಂತ ಉತ್ತಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಹಲವಾರು ಸಚಿವ ಸಂಪುಟ ಸಹೋದ್ಯೋಗಿಗಳು, ಮಂತ್ರಿಗಳು ಕೂಡ ಸಹ ಬರ್ತಾ ಇದ್ದಾರೆ. ಬೈರತಿ ಬಸವರಾಜ್ ಅವರು, ಡಾಕ್ಟರ್ MC ಸುಧಾಕರ್ ಅವರು, ಕೃಷ್ಣ ಬೈರೇಗೌಡರು, HM ರೇವಣ್ಣವರು ಬರ್ತಾ ಇದ್ದಾರೆ. ಹಲವಾರು ಸಮುದಾಯದ ಮುಖಂಡರುಗಳು ಬರ್ತಾ ಇದ್ದಾರೆ. ಒಂಥರ ಹೇಳಬೇಕು ಅಂದರೆ ಈ ಅಮೃತ ಗಳಿಗೆಗೋಸ್ಕರ ಜಿಲ್ಲಾಡಳಿತ ಅಂತೂ ಸುಮಾರು 15 ದಿನಗಳ ಕಾಲ ದಿನಗಳಿಂದ ಕೂಡ ಇಲ್ಲೇ ಇದ್ದು ಗ್ರಾಮವನ್ನು ಕನ್ನಡಿ ಥರ ಅಲಂಕಾರ ಮಾಡಿದ್ದಾರೆ. ಭಾಳಷ್ಟು ಸೊಗಸಾಗಿದೆ. ಅನೇಕ ವಿಧವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ನಾಡಿನ ದೊರೆಯಾದಂಥ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಈ ಮೂಲಕ ನನ್ನ ಮನವಿ ಏನಂದರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ವಿಶೇಷತಂದರೆ ಸಿದ್ದರಾಮಯ್ಯನವರು ಸಮುದಾಯವರು ಜಾಸ್ತಿ ಇರೋದ್ರಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಸಿದ್ದರಾಮಯ್ಯ ಬರುವಂಥ ಸಾಧ್ಯತೆ ಇದೆಯಾ? ಅಂದರೆ ಬಂದು ಹೋದಾದ ನಂತರ ಕುರ್ಚಿ ಸೇಫ್ ಇರುತ್ತಾ ಹೇಗೆ ಅಂತೇಳಿ? ಹೌದು ಶಿವಕುಮಾರ್, ಯಾಕಂತಂದ್ರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಸುಗುಟೂರು ಗ್ರಾಮದಲ್ಲಿ ಈ ಸಿದ್ದರಾಮೋತ್ಸವ ಜಾತ್ರಾ ಮಹೋತ್ಸವನ ಹಮ್ಮಿಕೊಂಡಿದ್ರೆ ಏನು ಕಳೆದ ಒಂದು 8 ವರ್ಷಗಳ ಹಿಂದ್ಗಡೆ CM DCM ಆಗಿದ್ದಾಗ ಬಳಿಕ ಇಲ್ಲಿ ಹೋದ ನಂತರ CM ಆಗಿದ್ರು ಅನ್ನೋ ಒಂದು ಪ್ರತ್ಯಕ್ಷ ಬಂದಿರೋಂತ ಈ ಗ್ರಾಮದಲ್ಲಿ ಸಾಕಷ್ಟು ಚರ್ಚೆಗಿರ್ತಾ ಇರ್ತದೆ. ಯಾಕಂದ್ರೆ CM ಸಿದ್ದರಾಮಯ್ಯ ನಿನ್ನೆನೆ ಸಹ ಬರ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬ್ಯಾನರ್ ಸಹ ಹಾಕಿರೋಂಥದ್ದು, ಊರನ್ನು ಸಿಂಗಾರಗೊಳಿಸಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಸಕಲವೂ ಸಹ ಸಿದ್ಧತೆ ಮಾಡ್ಕೊಂಡಿರೋಂಥ CM ಸಿದ್ದರಾಮಯ್ಯ ಅವರು ಇಲ್ಲಿ ಬಂದಾದ್ಮೇಲೆ ಅವ್ರ ಕುರ್ಚಿಗಾಗಿರ್ಬೋದು, ಏನೇನಾಗ್ಬೋದು, ಇನ್ನೂ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗುತ್ತೆ ಅನ್ನೋದೊಂದು ಹಾಲು ಮತಸ್ಥರ ಒಂದು ನಂಬಿಕೆ ಆಗಿರೋಂಥದ್ದು. ಇಲ್ಲಿ ಸಹ ಅವರು ಬರುವಿಕೆಗಾಗಿ ಸಾಕಷ್ಟು ರೋಡನ್ನು ಶುಚಿಗೊಳಿಸೋದಾಗಿರ್ಬೋದು, ಊರಿನ ಸಿಂಗಾರನಾಗಿರ್ಬೋದು, ರಸ್ತೆಗಳಾಗಿರ್ಬೋದು ಸಂಪೂರ್ಣವಾಗಿ ಶುಚಿತ್ವವಾಗಿ ಇಡ್ತಿರೋದು. ಜಿಲ್ಲಾಡಳಿತ ಸಾಕಷ್ಟು 15 ದಿನಗಳಿಂದ ಇಲ್ಲೇ ಬಿಟ್ಟು ಸಾಕಷ್ಟು ಏನು ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತಿ ಒಳಗೊಂಡಂತೆ ಸಾಕಷ್ಟು ಸಹ ಈಗಾಗಲೇ ಸಕಲ ಸಿದ್ಧತೆಯನ್ನು ಸಹ ಒಳಗೊಂಡಿರುತ್ತದೆ. ಅದರಂತೆ ಸಹ ನಿನ್ನೆ ಸಹ ಬರ್ಬೇಕಾದಂತ ಟಿಪ್ ಇಂದುವರೆಗೂ ಬಂದಿಲ್ಲ. ಇವತ್ತು ಬರುವಂತ ಸಾಧ್ಯತೆ ಇದೆ ಅಂತ ಬಲಮೂಲಗಳಿಂದ ಮಾಹಿತಿ ಈಗಾಗಲೇ ಬಂದಿರೋಂಥದ್ದು. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.